ಕೆಲವೇ ಕ್ಷಣಗಳಲ್ಲಿ ಚೆನ್ನೈಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಆಗಮಿಸಲಿದ್ದಾರೆ ಎನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ. ಚೆನ್ನೈಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಮಧ್ಯಾಹ್ನದ ಬಳಿಕ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೀಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ 10 ಗಂಟೆ ಬಳಿಕ ಚೆನ್ನೈಗೆ ಆಗಮಿಸಲಿದ್ದಾರೆ ಎನ್ನುವಂತಹ ಒಂದು ಸುದ್ದಿ. ಕೆಲವೇ ನಿಮಿಷಗಳಲ್ಲಿ ಚೆನ್ನೈಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಲುಪಲಿದ್ದಾರೆ. ಈಗಾಗಲೇ ವಿಶೇಷ ವಿಮಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ, ಚೆನ್ನೈಗೆ ಆಗಮಿಸ್ತಾ ಇದ್ದಾರೆ. ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೂಡ ತಮಿಳುನಾಡಿನ ಅಮ್ಮ ಜಯಲಲಿತಾ ವಿಧಿವಶ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದ್ದು, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನೈಗೆ ತಲುಪಲಿದ್ದಾರೆ. ಬೆಂಗಳೂರಿನ ಬಿಷಪ್ ಕಾಟನ್ನಲ್ಲಿ ಜಯಲಲಿತಾ ಅವರಿಗೆ ಸಂತಾಪ ಸೂಚಿಸಲಾಗ್ತಾ ಇದೆ. ಬಿಷಪ್ ಕಾಟನ್ ಜಯಲಲಿತಾ ಅವರು ಓದಿದಂತಹ ಒಂದು ಶಾಲೆ. LKGಯಿಂದ 4ನೇ ತರಗತಿಯವರೆಗೂ ಅವರು ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಜಯಲಲಿತಾ ಅವರಿಗೆ ಸಂತಾಪವನ್ನು ಸೂಚಿಸ್ತಕ್ಕಂಥ ಆ ಒಂದು ಶಾಲೆಯ ಪ್ರಿನ್ಸಿಪಾಲ್ ಡಾಕ್ಟರ್ ಲಾವಣ್ಯ ಅವರು ಏನು ಹೇಳಿದ್ರು, ಯಾವ ರೀತಿ ನೆನಪು ಮಾಡಿಕೊಂಡ್ರು ಜಯಲಲಿತಾ ಅವ್ರನ್ನ? ದಿವ್ಯಾ, ಏನು ನಿನ್ನೆಯಷ್ಟೇ ತಮಿಳುನಾಡಿನ CM ಜಯಲಲಿತಾ ಅವರು ನಿಧನ ಆದ್ರು. ಅವರಿಗೂ ಮತ್ತು ಬೆಂಗಳೂರಿಗೂ ಒಂದು ದೊಡ್ಡ ಸಂಬಂಧ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ಬಾಲ್ಯದ ಶಿಕ್ಷಣವನ್ನ ಬೆಂಗಳೂರಿನ ಬಿಷಪ್ ಕಾಟನ್ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ಕಳೆದಿರುವಂತದ್ದು. 1952ರಿಂದ 58ರ ಅವಧಿಯಲ್ಲಿ LKGಯಿಂದ 4ನೇ ತರಗತಿವರೆಗೂ ಏನು ಬಿಷಪ್ ಕಾಟನ್ ಶಾಲೆಯಲ್ಲಿ ಅವರು ಓದಿದ್ರು. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಬಿಷಪ್ ಕಾಟನ್ ಶಾಲೆಯ ಈಗಿರುವಂತಹ ಬಿಲ್ಡಿಂಗ್. ಆದ್ರೆ ಜಯಲಲಿತಾ ಅವರು ಓದಂತದ್ದು ಹಳೆಯ ಬಿಲ್ಡಿಂಗ್, ಅದನ್ನ ಕೆಡವಿ ಹೊಸ ಬಿಲ್ಡಿಂಗ್ ಅನ್ನ, ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಈ ಒಂದು ಜಾಗದಲ್ಲಿ ಹಳೆಯ ಬಿಲ್ಡಿಂಗ್ ಏನಿತ್ತು ಅಲ್ಲಿ ಆ ಒಂದು ಸಂದರ್ಭದಲ್ಲಿ LKGಯಿಂದ 4ನೇ ತರಗತಿವರೆಗೂ ಜಯಲಲಿತಾ ಅವರು ಇಲ್ಲಿ ವ್ಯಾಸಂಗ ಮಾಡಿರುವಂತದ್ದು. ಸೊ ಆ ಒಂದು ದಿನಗಳನ್ನ ಈ ಶಾಲೆ ಕೂಡ ಈಗಲೂ ಕೂಡ ನೆನಪಿಸಿಕೊಳ್ಳುವಂತಹದ್ದು. ಸೊ ಹಾಗಾಗಿನೇ ಏನು ನಿನ್ನೆ ನಿಧನರಾದ್ರು ಜಯಲಲಿತಾ ಅವರು, ಅದಕ್ಕೆ ಇಡೀ ಶಾಲೆಯೇ ಸಂತಾಪವನ್ನ ಸೂಚಿಸಿದೆ ಅಂತ ಹೇಳ್ಬೋದು. ಇನ್ನು ಜಯಲಲಿತಾ ಅವರ ಒಂದು ನಿಧನಕ್ಕೆ ಶಾಲೆಯ ಪ್ರಿನ್ಸಿಪಲ್ ಆದಂತಹ ಡಾಕ್ಟರ್ ಲಾವಣ್ಯ ಅವರು ಹೇಳ್ತಿದ್ರು, ಇವರು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತೆ ಇಷ್ಟೊಂದು ಸಾಧನೆಗಳನ್ನ ಮಾಡಿದ್ದಾರೆ, CM ಆಗಿದ್ದಾರೆ, ಅವರನ್ನ ಕಳ್ಕೊಂಡಿರುವಂತದ್ದು ನಮ್ಗೆ ತುಂಬಾ ನೋವಿನ ಸಂಗತಿ. ಒಬ್ಬ ಹಳೆಯ ವಿದ್ಯಾರ್ಥಿಯನ್ನ ನಾವು ಕಳೆದುಕೊಂಡಿದ್ದೇವೆ ಅನ್ನುವಂತಹ ಮಾತುಗಳನ್ನ ಹೇಳುವ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋ ಒಂದು ಸಂದೇಶವನ್ನ ಮತ್ತೆ ಆ ಒಂದು ದುಃಖವನ್ನ ಏನು ಪ್ರಾಂಶುಪಾಲರು ಸಲ್ಲಿಸಿದಂತದ್ದು. ದಿವ್ಯಾ, ಓಕೆ, ಇನ್ನು ಜಯಲಲಿತಾ ಅವರ ಒಂದು ಆಕ್ಟಿವಿಟೀಸ್ ಬಗ್ಗೆ, ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಅವರ ಚುರುಕುತನ ಇರಬಹುದು ಅಥವಾ ಒಂದು ಕಲೆ, ಒಂದು ಸಂಸ್ಕೃತಿ ಮತ್ತು ಕ್ರೀಡೆ ಇತ್ಯಾದಿ ವಿಚಾರದಲ್ಲಿ ಅವರ ಒಂದು ಚುರುಕುತನ ಇತ್ಯಾದಿಯ ಬಗ್ಗೆ ಅವರು ಹೇಗೆ ಅವ್ರನ್ನ ಬಣ್ಣಿಸ್ತಾರೆ, ಇದನ್ನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಂತ ಹಳೆಯ ವಿದ್ಯಾರ್ಥಿನಿ ಕೂಡ ಆದ್ರೂ? ದಿವ್ಯಾ, ಈಗ ಇರುವಂತಹ ಪ್ರಾಂಶುಪಾಲರು ಹೊಸದಾಗಿ ಬಂದಿರುವಂತದ್ದು. ಯಾಕಂದ್ರೆ 1952ರಿಂದ 58ರಲ್ಲಿ ಪ್ರಿನ್ಸಿಪಾಲರು ಬೇರೆ. ಆದ್ರೆ ನಿನ್ನೆ ನಾವು ಅವರ ಸ್ನೇಹಿತರು ಬೆಂಗಳೂರಿನಲ್ಲೇ ಇದ್ದಾರೆ, ಫಾತಿಮಾ ಜಾಫರ್ ಅನ್ನುವಂತಹ ಅವರ ಸ್ನೇಹಿತ, ಅವರ ಕ್ಲಾಸ್ಮೇಟ್ ಆಗಿದ್ರು. ಸೊ ನಾವು ಅವ್ರನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಅವರು ಜಯಲಲಿತಾ ಅವರ ಬಗ್ಗೆ ಒಂದಷ್ಟು ಕುತೂಹಲಕರ ಮಾಹಿತಿಗಳನ್ನ ನಮ್ಗೆ ನೀಡಿದ್ರು. ಅವರು ಕ್ಲಾಸ್ ನಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಿದ್ರು, ಮತ್ತೆ ಅವ್ರಿಗೆ ಕಲೆ ವಿಭಾಗದಂದ್ರೆ ಆಕ್ಟಿಂಗ್ ಈ ರೀತಿಯಾದಂತಹ ವಿಚಾರದಲ್ಲಿ ತುಂಬಾ ಆಸಕ್ತಿಯಿಂದ ಇತ್ತು ಅನ್ನೋ ಒಂದು ಮಾಹಿತಿಯನ್ನ ಅವರ ಸ್ನೇಹಿತೆ ಏನು ಫಾತಿಮಾ ಜಾಫರ್ ಅವರು ಹೇಳ್ತಿದ್ರು. ಅಲ್ಲದೆ ಅವರ ಒಂದು ಬರ್ತ್ಡೇ ಸಂದರ್ಭದಲ್ಲೂ ಕೂಡ, ಅಂದ್ರೆ ಜಯಲಲಿತಾ ಮತ್ತೆ ಫಾತಿಮಾ ಜಾಫರ್ ಅವರ ಬರ್ತ್ಡೇ ಫೆಬ್ರವರಿಯಲ್ಲೇ ಬರುತ್ತೆ, 2-3 ದಿನ ಹೆಚ್ಚು ಕಡಿಮೆ ಆಗಿ ಬರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸ್ವೀಟ್ ಅನ್ನ ಹಂಚ್ತಿದ್ರು ಅನ್ನೋ ಒಂದು ಆ ಒಂದು ಕೆಲವೊಂದು ಮೆಮೊರೀಸ್ ಗಳನ್ನ ಅವರ ಸ್ನೇಹಿತರು ಹಂಚ್ಕೊಂಡಿದ್ದು. ಅದನ್ನ ಹೊರತುಪಡಿಸಿ ಶಾಲೆಯಲ್ಲಿ ಈಗಿರುವಂತಹ ಎಲ್ಲಾ ಸ್ಟಾಫ್ಗಳು ಮತ್ತೆ ಟೀಚರ್ಗಳಾಗಿರ್ಬೋದು, ಯಾರಿಗೂ ಕೂಡ ಜಯಲಲಿತಾ ಅವರು ಯಾವ ರೀತಿ ಇದ್ರು ಅನ್ನುವಂಥದ್ದು ಮತ್ತೆ ಅವರ ವ್ಯಾಸಂಗದ ದಿನಗಳು ಅವರಿಗೆ ಯಾವುದೇ ಇಲ್ಲ. ಆದ್ರೆ ಆ ಒಂದು ನೆನಪುಗಳನ್ನ ಈಗಲೂ ಕೂಡ ಈ ಒಂದು ಶಾಲೆಯ ಕಟ್ಟಡಗಳು ಮತ್ತೆ ಆ ದಿನಗಳನ್ನ ನೆನಪಿಸಿಕೊಳ್ಳುವಂತಹ ಪ್ರಯತ್ನಗಳು ಮತ್ತೆ ಆ ಒಂದು ಕೆಲಸಗಳು ಇಲ್ಲಿ ಆಗ್ತಿರುವಂತದ್ದು. ಸೊ ಹಾಗಾಗಿನೇ ಇವತ್ತೇನು ನಿನ್ನೆ ಅಷ್ಟೇ ನಿಧನರಾದ್ರು ಜಯಲಲಿತಾ ಅವರು, ಅವರಿಗೆ ಇಡೀ ಶಾಲೆ ಸಂತಾಪವನ್ನ ಸೂಚಿಸ್ತಾ ಇದೆ. ಇವತ್ತು ಎಕ್ಸಾಮ್ ನಡೀತಾ ಇರೋದ್ರಿಂದ ಏನು ಅಷ್ಟಾಗಿ ಸಂತಾಪವನ್ನ ಸೂಚಿಸ್ತಾ ಇಲ್ಲ. ಅಂದ್ರೆ ಮಧ್ಯಾಹ್ನದ ನಂತರ ಒಂದು ಶಾಲೆಯಲ್ಲ ಒಂದು ಮಾಸ್ ಪ್ರೇಯರ್ ಅನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋ ಒಂದು ಮಾಹಿತಿಗಳನ್ನ ಪ್ರಾಂಶುಪಾಲರು ಹೇಳಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಅವರ ದೇಹಕ್ಕೆ, ಆತ್ಮಕ್ಕೆ ಶಾಂತಿಯನ್ನ ಇಡೀ ಶಾಲೆ ಕೋರ್ತಿದೆ ಅಂತ ಹೇಳ್ಬೋದು. ದಿವ್ಯಾ,
ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಬೆಂಗಳೂರಿನ ಬಿಷಪ್ ಕಾಟನ್ನಿಂದ ನಮಗೆ ಸಿಗ್ತಕ್ಕಂಥ ವರದಿ. ಆ ಒಂದು ಭಾವಚಿತ್ರವನ್ನು ಗಮನಿಸಿದ್ರಿ. ಅವರಿಗೆ ಅಂತಿಮ ಸಂಸ್ಕಾರವನ್ನು ಸೂಚಿಸ್ತಾ ಸಂತಾಪವನ್ನು ಸೂಚಿಸ್ತಾ. ತಮಿಳುನಾಡು ಸಿಎಂ ಅಭಿಮಾನಿಗಳ ಪಾಲಿನ ಅಮ್ಮ ಜಯಲಲಿತಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಕಾಮೆಂಟ್ರಿಯಂತೆ ಬೆಳಗ್ಗೆಯಿಂದಲೂ ಕ್ಷಣಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು. ಕ್ಷಣಕ್ಕೊಂದು ರೀತಿಯಾದ ಚಿಂತಾಜನಕದ ವರದಿಗಳು ಸಿಗ್ತಾನೆ ಹೋದ್ವು. ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡಿನಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಅಲ್ಲಿನ ಡಿಜಿಪಿ ಎಲ್ಲ ಹಿರಿಯ IPS ಅಧಿಕಾರಿಗಳು ಕೂಡ ಆಸ್ಪತ್ರೆಯ ಬಳಿ ಬರಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ